ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ನಾನು ನಿನ್ನೆ ಅಪ್ಲೋಡ್ ಮಾಡಿದ್ನಲ್ಲ, ಅದೇ ವಿಡಿಯೋದು ಕಂಟಿನ್ಯೂಸ್ ಲಾಗ್ ಆಗಿರುತ್ತೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ನೋಡ್ತಾ ಹೋಗಿ. ಪೂಜೆ ಮುಗಿಸ್ಕೊಂಡೆ ಹೋಗ್ತೀವಿ. ಇವೆಲ್ಲ ಹೂವು ಇಲ್ಲಿಗೆ ತಾನೆ ಕೊಡ್ತೀವಿ. ಸ್ವಲ್ಪ ಬಾಟ ತೆಗೆದ್ರೆ ಹೂವು ಭಾಳ ಕೊಡು. ಹೊರಗೆ ಹಾಕಿದಾರ ಅವೇಂಗೆ ಕೊಟ್ರಪ್ಪಿ ಪರ್ಶನ್ ತಡಿ ಬಂದೆ. ಅದೇ ಕಾಯನ್ನೆಲ್ಲ ಕೆಳಗೆ ನೋಡ ನೀನು. ಇಲ್ಲ ಇಲ್ಲ ಹೇಳಕ್ಕ, ಅಲ್ಲೇ ಐತ್ ನೋಡು ಕಾಯಿ. ಕಾಯನ್ನು ಅದೆಲ್ಲಿ ಸೌಂಡ್ ಕೇಳಿಸುತ್ತೆ, ಅದೆಲ್ಲಿ ಹೇಳ್ತಾಳೋ. ಈಗ ಹೂವು ಕಾಯಿ ಕೊಡಂಗೆ ಹೂವು ಕೊಡಂಗೆ ಕೊಟ್ಟೆ. ಊರಳ್ಳರ್ ಮಾಡ್ತಾರೇನಪ್ಪ ಅನ್ಸುತ್ತೆ ಮೋಸ್ಟ್ಲಿ. ಅವರು ಊರಳ್ಳರ್ ಮಾಡ್ತಾರೇನೋ. ಬೆಂಕಿ ಪಟ್ಟಣ ತತ್ತಾರಿರಪ್ಪ. ಲೈಟ್ ಇಲ್ಲ, ಏನಿಲ್ಲ ಇಲ್ಲಿ. ಬತ್ತರಿರ ಹುಡುಗನ್ಗೆ ಹೇಳಿದ್ದೆ ನೋಡು. ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ಸ್ವಲ್ಪ. ಹೊಡಿತೀನಿ ಪ್ರೇಣ, ಅದು ಕಾಣಿಸೋದು ಇಲ್ಲ ಸರಿಯಾಗಿ. ಸೊ ಈಗ ನೋಡಿದ್ರಲ್ವ, ನಮ್ಮ ಮನೆ ದೇವ್ರಿಗೆ ಬಂದಿದ್ದೀವಿ. ಇವತ್ತು ನಾನು ಕೂಡ ಉಪವಾಸ ಇದ್ದೀನಿ, ಹಾಗೆ ನಮ್ಮ ಅಕ್ಕನ ಮಗ ಕೂಡ ಉಪವಾಸ ಆಗಿದ್ದಾನೆ. ಸೊ ಇವಾಗ ಪೂಜೆ ಮಾಡ್ತಿದ್ದಾರೆ. ಒಳಗಡೆದು ಗರ್ಭಗುಡಿದು ವಿಡಿಯೋ ಮಾಡ್ಕೊತಾ ಇರೋದು. ನಮ್ಮ ಒಂದು ದೇವಸ್ಥಾನಗಳಲ್ಲಿ ಜಾಸ್ತಿ ಸಾಂಬ್ರಾಣಿ ಹೊಗೆನೇ ಹಾಕೋದು, ಹಾಗಾಗಿ ದೇವರು ನೀಟಾಗಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಏಕೆಂದರೆ ಲೈಟ್ ಸ್ವಲ್ಪ ಅಲ್ಲಿಲ್ಲ, ಲೈಟ್ ವ್ಯವಸ್ಥೆ ಮಾಡಿಲ್ಲ. ಮೊನ್ನೆ ಹೊಸ ಗುಡಿಗಳೆಲ್ಲ ಕಟ್ಸಿದ್ದಾರೆ ಇಲ್ಲಿ, ಹೊಸ ದೇವಸ್ಥಾನಗಳೆಲ್ಲನ, ಆದರೂ ಕೂಡ ಸ್ವಲ್ಪ ಲೈಟ್ ಎಲ್ಲ ಕಮ್ಮಿನೇ ಇದೆ. ಸೊ ಇನ್ನೂ ಕ್ಲೋಸ್ ಮಾಡಿಕೊಂಡು ಪೂಜೆ ಮಾಡ್ತಾರೆ ಬಾಗಿಲನ್ನ, ಆಮೇಲೆ ಡೋರ್ನ ಓಪನ್ ಮಾಡ್ತಾರೆ. ಸೊ ಇವತ್ತು ಹಾಗೆ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ನಮ್ಮ ಒಂದು ದೇವಸ್ಥಾನಗಳಲ್ಲಿ ಮನೆ ದೇವ್ರ ಪೂಜೆಗಳನ್ನ ನಾವು ಮಾಡಿಸೋದು ತುಂಬ ಚೆನ್ನಾಗಿ ಮಾಡ್ತಾರೆ. ಸಖತ್ತಾಗಿ ಇಷ್ಟ ಆಯಿತು ನನಗಂತೂ. ಮನೆ ದೇವ್ರಿಗೆ ಹೋಗಿದ್ದಕ್ಕೆ ತುಂಬಾ ಖುಷಿ ಆಗುತ್ತೆ, ಏನೋ ಒಂಥರ. ಅದು ಶಿವರಾತ್ರಿ ಹಬ್ಬದಲ್ಲೇ ಹೋಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮುಂದೆ ಕೂಡ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಇನ್ನೂ ತುಂಬ ಚೆನ್ನಾಗಿದೆ. ಇನ್ನೂ ನಾವು ಬೇರೆ ದೇವಸ್ಥಾನ ಇದೆ, ಅದು ನಮ್ಮ ಮನೆ ದೇವರೇ, ಅಲ್ಲಿ ಹೋಗ್ತಾ ಇದ್ದೀವಿ. ಅದು ಇದು ಊರಲ್ಲಿ ಇರೋವಂಥ ದೇವಸ್ಥಾನ. ಅದು ಬೇರೆ ಕಡೆ ಒಂದು ಪ್ಲೇಸಲ್ಲಿ ದೇವಸ್ಥಾನ ಇದೆ, ಅದು ಕೂಡ ನಿಮಗೆಲ್ಲ ತೋರಿಸ್ತೀನಿ ನಾನು. ನೋಡಿ, ಈ ರೀತಿ ಒಂದು ಪೂಜೆ ಮಾಡಿದರು. ನಾವು ಎಲ್ಲ ಹೂನಾರುಗಳೆಲ್ಲ ತೊಗೊಂಡೋಗಿದ್ವಿ, ಮತ್ತು ಅವರು ಸ್ವಲ್ಪ ಇಟ್ಬಿಟ್ಟು ಪೂಜೆ ಮಾಡಿದರು. ತುಂಬಾ ಇಷ್ಟ ಆಯಿತು. ಪೂಜೆ ಎಲ್ಲ ನೋಡ್ಕೊಂಡ್ವಿ. ಇನ್ನು ನೋಡ್ಕೊಂಡಿದ್ದಾದಮೇಲೆ ಈಗ ಬೇರೆ ದೇವಸ್ಥಾನಕ್ಕೆ ಹೋಗಬೇಕು. ನೈಟ್ ಅಲ್ಲೇ ಕೂಡ ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ಈ ರೀತಿ ಅದು ದೇವ್ರ ಮೇಲೆ ಕಟ್ಟಿರೋದು. ಇದೆಲ್ಲ ಹೊರಗಡೆ ತೆಗಿಯೋದು ವರ್ಷಕ್ಕೊಂದ್ಸರಿ ಮಾತ್ರ. ಆವಾಗ ದೊಡ್ಡದಾಗೆ ದೇವರು ಮಾಡ್ತಾರೆ. ಅಂದರು ಅದನ್ನು ನಾವು ಗೂಡ್ನಬ್ಬ ಅಂತ ಹೇಳ್ತೀವಿ, ಅಥವಾ ನಾವು ದೊಡ್ಡ ದೇವ್ರು ಮಾಡ್ತೀವಿ ಅಂತ ಕೂಡ ಹೇಳ್ತೀವಿ. ಸೊ ನಮ್ಮ ಒಂದು ಇದರಲ್ಲಿ, ನಮ್ಮ ಸಂಪ್ರದಾಯದಲ್ಲಿ ಹೇಳಿರುವಂಥದ್ದು ಇದು. ಅದನ್ನು ಮಾಡಿದಾಗ ನಿಮ್ಮ ಜೊತೆ ನಾನು ವಿಡಿಯೋನ ಖಂಡಿತ ಹಂಚ್ಕೋತೀನಿ. ನನ್ನ ಚಾನಲಲ್ಲಿ ಫಸ್ಟು ನಮ್ಮ ಮನೆ ದೇವ್ರ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ನಾನು ಮನೆ ದೇವ್ರನ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ನೇ ವಿಡಿಯೋ ಶಿವರಾತ್ರಿದಾಗಿರುತ್ತೆ. ಸೊ ಇದು ಸೆಕೆಂಡ್ನೇ ವಿಡಿಯೋ ಆಗಿರುತ್ತೆ, ಇದು ಥರ್ಡ್. ಸೊ ಮತ್ತೆ ಇನ್ನೇನು ಇಲ್ಲಿಗೆ ಬಂದ್ವಿ ನಾವು.
ಬಂದೆ ಬಂದೆ. ನಡಿ, ಸ್ಲಿಪ್ಪರಲ್ಲಿ ಬಿಡ್ಬೋದಾ? ಇವಾಗೆಲ್ಲ ನೋಡಿದ್ರಲ್ಲ, ಅದನ್ನೆಲ್ಲ ನನ್ನ ಮಗ ಶೂಟ್ ಮಾಡ್ಕೊಬಂದ. ನಮ್ಮ ದೇವಸ್ಥಾನ ಎಲ್ಲ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಜನ ಸೇರಿದ್ರು ಅಲ್ಲೆಲ್ಲ. ನೈಟೆಲ್ಲ ಅಲ್ಲೇ ನಿದ್ದೆ ಮಾಡಿಬಿಟ್ಟು ನಾವು ಬೆಳಗ್ಗೆ ಒಂದು 4:15 ಆಗಿತ್ತು. ಎದ್ಬಿಟ್ಟು ದೇವ್ರನ್ನ ಮತ್ತೆ ಇನ್ನೊಂದ್ಸರಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೇವ್ರನ್ನ ದರ್ಶನ ಮಾಡಿಕೊಂಡು ಅದನ್ನೆಲ್ಲ ಶೂಟ್ ಮಾಡ್ಕೊಂಡಿಲ್ಲ. ಸೊ ನಮ್ಮ ಅಕ್ಕರ ಮನೆಗೆ ಬಂದೆ ನಾನು ಅಲ್ಲಿಂದ. ಎಲ್ಲರ ಜೊತೆಗೆ ಬಂದ್ವಿ ಅಕ್ಕರ ಮನೆಗೆ. ಸೊ ಇವಾಗ ನಾನು ಅವನಿಬ್ರು ಉಪವಾಸ ಇದ್ವಲ್ಲ, ಹಾಗಾಗಿ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ರೆಡಿ ಆಗಿಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏಕೆಂದರೆ ಅಲ್ಲಿ ಹೋಗಿ ಶಿವನ ದೇವಸ್ಥಾನಕ್ಕೆ ಫಸ್ಟು ನಾವು ದರ್ಶನ ಮಾಡ್ಕೊಂಡು ಬಂದೆ ಉಪವಾಸನ ಬಿಡಬೇಕಾಗುತ್ತೆ. ಸೊ ಹಾಗಾಗಿ ಶಿವನ ದೇವಸ್ಥಾನ ಹತ್ರ ತುಂಬ ಚೆನ್ನಾಗಿ ಮಾಡಿದರು. ಈ ಊರ ಹೆಸರು ಬಂದ್ಬಿಟ್ಟು ಪರಶುರಾಂಪುರ ಅಂತ. ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ. ಸೊ ಅಲ್ಲೇ ನಮ್ಮ ಅಕ್ಕರಿರೋದು. ನಾವು ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ಬಿಟ್ಟು ಆಂಧ್ರ, ಅದು ವೈಎನ್ಎಸ್ಕೋಟೆ ಹತ್ರ ಇರುವಂಥ ಊರದು. ಸೊ ನಾನಿರೋದು ತುಮಕೂರಲ್ಲಿ. ಸೊ ಈ ರೀತಿ ಫಸ್ಟು ತುಮಕೂರಿಂದ ನಾನು ವೈಎನ್ಎಸ್ಕೋಟ್ಗೆ ಹೋದೆ. ಅಲ್ಲಿ ಹೂವಕಾಯಿ ಹಣ್ಣೆಲ್ಲ ತೊಗೊಂಡು ಮತ್ತೆ ನಾನು ಆಂಧ್ರಕ್ಕೆ ಹೋದೆ. ಆಂಧ್ರಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಮತ್ತೆ ಅಕ್ಕರ ಮನೆಗೆ ಬಂದಿದ್ದೀವಿ ಪರಶುರಾಂಪುರಕ್ಕೆ. ಸೊ ಅಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರಂದರೆ ನೀವು ಕೂಡ ದರ್ಶನ ಮಾಡ್ಕೊಬಿಡಿ. ಶಿವರಾತ್ರಿ ಹಬ್ಬದಿದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ದರ್ಶನ ಮಾಡಿದ್ವಿ. ನಿಜವಾಗೂ ಮಿನಿಮಮ್ 3/4 ಗಂಟೆ ಅಲ್ಲೇ ಕೂತಿದ್ವಿ ನಾವು. ಏಕೆ ಅಂದರೆ ತುಂಬ ಅಲಂಕಾರ ಮಾಡೋಕ್ಕೆ ತುಂಬ ಲೇಟ್ ಮಾಡಿದರು. ಅವರು ಕೂಡ ರಾತ್ರಿಯಲ್ಲೇ ಜಾಗರಣೆ ಮಾಡಿದಾರಲ್ವ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಲ್ಲೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಸೊ ಇನ್ನೂ ಬಹಳ ಜನ ಬರ್ತಲೇ ಇದ್ದರು. ಬರ್ತಾ ಇರಬೇಕಾದಾಗೆಲ್ಲ ಇನ್ನೂ ಅವ್ರೊಂದು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಳ್ತಲೇ ಇದ್ದರು. ಏಕೆಂದರೆ ಎಲ್ಲರೂ ತಂದಿರೋ ಹೂಗಳೆಲ್ಲ ಕೊಡಬೇಕಲ್ವ ಪೂಜೆ ಮೇಲೆ. ಫಸ್ಟ್ನೇ ಪೂಜೆ ಆಗಿರುತ್ತಲ್ವ. ಸೊ ಹಾಗಾಗಿ ಎಲ್ಲ ಹೂಗಳು ಹಾಕ್ಬಿಟ್ಟು ಪೂಜೆ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಅದಕ್ಕೆ ನಾನು ಕೂಡ ಕೂತ್ಕೊಂಡೆ, ನನ್ನ ಮಗ ಕೂಡ ಕೂತಿದ್ದಾನೆ. ನಾನು ಒಂದು ವಿಡಿಯೋ ಮಾಡಿಕೊಂಡೆ. ಅವನು ವಿಡಿಯೋ ಮಾಡಿಕೊಡು ಅಂತಂದ್ರೆ, ಅಮ್ಮ ಸುಮ್ಮನಿರಮ್ಮ ನೀನು ವಿಡಿಯೋ ಅಂತೀಯಲ್ಲಮ್ಮ ಅಂತ ಅಂದ. ಅವನೊಂದು ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಹಂಗೆ ಮುಜುಗರ ಪಟ್ಕೊಳ್ತಾನೆ. ಒಂದೊಂದು ಸರಿ ಮಾಡ್ತಾನೆ, ಒಂದು ಸರಿ ಹೋಗಮ್ಮ ನಾನು ಮಾಡಲ್ಲ ಅಂತ ಹೇಳ್ಬಿಡ್ತಾನೆ. ಹಾಗಾಗಿ ನಾನೇ ಇನ್ನೇನು ವಿಡಿಯೋ ಮಾಡಿಕೊಂಡೆ. ಇನ್ನು ನಾವು ಯೂಟ್ಯೂಬರ್ ಆಗಿರೋದ್ರಿಂದ ಎಲ್ಲ ಮುಜುಗರನೂ ಬಿಡಬೇಕಲ್ವ. ಸೊ ಹಾಗಾಗಿ ನನಗೆ ಈ ಥರ ಧೈರ್ಯ ಬರಬೇಕು ಅಂತಂದರೆ ನಾನು ಆಲ್ರೆಡಿ 2 ಚಾನಲ್ ಓಪನ್ ಮಾಡಿದ್ದೀನಲ್ವ. ಸೊ ಹಾಗಾಗಿ ನಾನು ಮಾಡ್ಕೊಳ್ತೀನಿ ವಿಡಿಯೋಗಳನ್ನೆಲ್ಲ. ಸೊ ಇವರೇ ಅಂತೆ ಯಾವಾಗಲೂ ದಿನನಿತ್ಯ ಪೂಜೆ ಮಾಡೋದು ಶಿವನ ದೇವಸ್ಥಾನ ಪೂಜಾರಪ್ಪ ಅಂತ ಇವರು. ಸೊ ಅವ್ರ ಮಗ ಅವನಂತೂ ಎಷ್ಟು ಕ್ಯೂಟಾಗಿ ಆ ಕಡೆ ಈ ಕಡೆ ಓಡಾಡ್ಕೊಂಡಿದ್ದ. ಇನ್ನು ತುಂಬ ಜನ ಎಲ್ಲ ಐನರು ಕೂಡ ಬಂದಿದ್ದರು ಅಲ್ಲಿಗೆ. ಸೊ ಅವ್ರನ್ನೆಲ್ಲ ನಾನೇನು ವಿಡಿಯೋ ಮಾಡ್ಕೊಂಡಿಲ್ಲ. ಇನ್ನೇನೆಲ್ಲ ಪೂಜೆ ಮುಗಿಸ್ಕೊಂಡು ಆದಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ಉಪವಾಸ ಬಿಡಬೇಕಲ್ವಾ. ನನ್ನ ಸೊಸೆ ಪಾಯಸನೂ ಅನ್ನ ಸಾರು ಮಾಡಿದ್ಲು. ಇನ್ನು ಊಟ ಮಾಡಿದ್ವಿ. ನಾನು ನನ್ನ ಮಗ ಇಬ್ಬರು ಉಪವಾಸ ಬಿಟ್ಟಾದಮೇಲೆ ನಾನು 10 ನಿಮಿಷನೂ ವೆಯ್ಟ್ ಮಾಡಲಿಲ್ಲ. ನಾನು ಊರಿಗೆ ಹೋಗಬೇಕು ಅಂತೇಳಿ ಹೊರಟು
ಕೊಟ್ಬಿಟ್ಟು ಬಸ್ಸಲ್ಲಿ ಬರ್ತಾ ಇದ್ದೀನಿ ನೋಡಿ ಆಲ್ರೆಡಿ. ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಯಾಕೆಂದರೆ ಅರ್ಜೆಂಟ್ ಬರಬೇಕಿತ್ತು. 2 ದಿನ ಅಂಗಡಿ ಕ್ಲೋಸ್ ಆಗಿತ್ತು ನಂದು ಶಾಪು, ಬಟ್ಟೆ ಅಂಗಡಿ ಇದೆ ಅಂತ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ ನಾನು. ಸೊ ಹಾಗಾಗಿ ನಾನು ಬೇಗ ವಾಪಸ್ ಬರಬೇಕಾಗಿತ್ತು. ಸೊ ಹಾಗಾಗಿ ಬರ್ತಾ ಇದ್ದೆ. ನನ್ನ ಮಕ್ಕ ಅಂತೂ ಒಂಥರ ಆಗೋಗ್ಬಿಟ್ಟಿದೆ. ರಾತ್ರಿ ಸರಿಯಾಗಿ ನಿದ್ದೆ ಇಲ್ಲ, ಮತ್ತು ಒಂದಿನ ಫುಲ್ ಉಪವಾಸ ಇದ್ದೀನಿ. ಒಂದಿನ ನೈಟು ತಿಂದಿಲ್ಲ, ಬೆಳಗ್ಗೆನೇ ತಿಂದಿರೋದು 10:30 ಆಯಿತು ತಿನ್ನೋಷ್ಟರಲ್ಲಿ. ಸೊ ಹಾಗಾಗಿ ಸ್ವಲ್ಪ ಡಲ್ಲಾಗಿತ್ತು. ಇನ್ನು ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಒಳ್ಳೆ ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.